ಹಿರಿಯ ನಾಗರಿಕರನ್ನು ಕೀಳಾಗಿ ಕಾಣುವ ಮನೋಭಾವ ದೂರವಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಹೇಳಿದರು. ಅವರು ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆಯ ಸಭಾಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹಿರಿಯ ನಾಗರಿಕರ ದಿನ ಹಾಗೂ ಮಾನಸಿಕ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ಬದುಕು ರೂಪಿಸಲು ಶ್ರಮಿಸುವ ತಂದೆ ತಾಯಿಯರನ್ನು ವೃದ್ಧಾಪ್ಯದಲ್ಲಿ ಮಕ್ಕಳೇ ಸರಿಯಾಗಿ ನೋಡಿಕೊಳ್ಳದೆ ವೃದ್ಧಾಶ್ರಮಗಳಿಗೆ ಸೇರಿಸುವ ಘಟನೆಗಳು ಹೆಚ್ಚುತ್ತಿವೆ. ಇಂತಹ ಅಮಾನವೀಯತೆ ದೂರವಾಗಬೇಕು. ಹಿರಿಯರನ್ನು ಪ್ರೀತಿ, ಗೌರವದಿಂದ ನೋಡಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಬೇಕು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನ್ಯಾಯವಾದಿ ಆರ್.ಕೆ. ಭಟ್ ಹಿರಿಯ ನಾಗರಿಕರಿಗಾಗಿ ಇರುವ ಕಾನೂನು ಸೌಲಭ್ಯಗಳ ಕುರಿತು ಹಾಗೂ ನೇತ್ರತಜ್ಞೆ ಡಾಕ್ಟರ್ ಸೌಮ್ಯ ಕೆವಿ ಮಾನಸಿಕ ಆರೋಗ್ಯದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಅನಿತಾ ಕುಮಾರಿ, ವಕೀಲರ ಸಂಘದ ಅಧ್ಯಕ್ಷ ವಿ.ಟಿ. ಭಟ್, ಸಹಾಯಕ ಸರ್ಕಾರಿ ಅಭಿಯೋಜಕ ಚೇತನ್ ನಾಯ್ಕ್, ಪ್ಯಾನಲ್ ವಕೀಲರಾದ ಬೇಬಿ ಅಮಿನಾ ಶೇಖ್, ಸಿಡಿಪಿಒ ಶ್ರೀದೇವಿ ಪಾಟೀಲ್, ಪೊಲೀಸ್ ಇಲಾಖೆಯ ಮಹಾವೀರ್ ಕಾಂಬಳೆ ಉಪಸ್ಥಿತರಿದ್ದರು. ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹೇಶ್ ತಾಳಿಕೋಟೆ ನಿರ್ವಹಿಸಿದರು. ನಾವು ಮೂರು ಅವಸ್ಥೆಗಳು ತಲುಪ್ತೇವೆ. ಒಂದು ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ. ನಾವು ಯುವಕರಾಗಿ ಯಾವತ್ತೂ ಸದಾ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಂತರ ಮಧ್ಯವಯಸ್ಕರಾಗ್ತದೆ, ಹಿರಿಯರಾಗ್ತದೆ, ವಯಸ್ಕರಾಗ್ತದೆ. ನಾವು ಯುವಕರಿದ್ದಾಗ ಅಥವಾ ಮಧ್ಯವಯಸ್ಸಿಗೆ ಬಂದಾಗ ನಾವು ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತೇವೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅನೇಕ ಸಾಧನೆಗಳನ್ನು ಮಾಡ್ತೇವೆ. ಆದರೆ ವಯಸ್ಸಾದ ನಂತರ ನಾವೇನು ಮಾಡ್ತೇವೆ ಅಂದರೆ ಹಿರಿಯ ನಾಗರಿಕರನ್ನು ಏನು ಮಾಡ್ತೇವೆ, ಅವರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅವರ ಬದುಕು ಏನಾಗ್ತದೆ ಅಂತ ಹೇಳಿದ್ರೆ ಕೊನೆಗೆ ಇಷ್ಟೆಲ್ಲ ಶ್ರಮವಹಿಸಿ ಒಂದು ಕುಟುಂಬವನ್ನು, ಒಂದು ಸಮಾಜವನ್ನು, ಒಂದು ದೇಶವನ್ನು ಕಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರನ್ನ ನಾವು ಎಷ್ಟು ಕೀಳಾಗಿ ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಅಂತ ಹೇಳಿದ್ರೆ ಅವರಿಗೆ ಒಂದು ಹೊತ್ತಿನ ಊಟವನ್ನು ಕೂಡ ಯೋಗ್ಯತೆ ನಮಗೆ ಸಮಾಜದಲ್ಲಿ. ನೋಡಿ, ಮಂಡ್ಯದಲ್ಲಿ ಒಂದು ಬಹಳ ಒಂದು 5-6 ವರ್ಷ ಕೆಟ್ಟದಾಗಕ್ಕೂ ಮನಸ್ಸೇ ಕಾರಣ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಡೆಫಿನಿಷನ್ ಆಫ್ ಹೆಲ್ತ್ ಅಲ್ಲಿ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಸುಸ್ಥಿತಿಯಲ್ಲಿ ಇರಬೇಕು ಎನ್ನುವಂತಹ ಒಂದು ವ್ಯಾಖ್ಯಾನವನ್ನ ನೀಡಿದೆ. ಸೊ ನಾವು ಚರಿತ್ರೆಯಲ್ಲಿ ಗಮನಿಸ್ತಾ ಹೋದ್ರೆ ಈ ಮಾನಸಿಕ ಆರೋಗ್ಯದ ಬೇರೆ ಬೇರೆ ಮಜಲುಗಳನ್ನ ನೋಡ್ಬೋದು. ಈಗಾಗಲೇ ಹೇಳಿದಂಗೆ ಮೊದಲೆಲ್ಲ ಈ ತರ ಮಾನಸಿಕ ಆರೋಗ್ಯ ಅಂದ ತಕ್ಷಣ ಯಾವುದೋ ದೆವ್ವ ಭೂತ ಮೆಟ್ಟಿದೆ, ಪ್ರೇತ ಅವರ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಎನ್ನುವಂತಹ ಒಂದು ಮೂಢನಂಬಿಕೆ ಇತ್ತು. ಸೊ ನಾವು ಪ್ರೆಸೆಂಟೇಷನ್ ನೋಡ್ಬೋದು, ಆ ಮೂಢನಂಬಿಕೆಗೆ ಮಾಟ ಮಂತ್ರ ಮಾಡೋದಿರ್ಬೋದು, ಅಥವಾ ಈಗಾಗಲೇ ಬೇವಿನ ಸೊಪ್ಪಿಂದ ಅವರಿಗೆ ಹೊಡೆಯೋದಿರ್ಬೋದು. ಹಳೆ ಕಾಲದಿಂದ ಹಿಡಿದು ಇತ್ತೀಚಿನ ದಿನಗಳವರೆಗೆ ಕೂಡ ಈವನ್ ವಿದ್ಯಾವಂತರಲ್ಲಿ ಕೂಡ ಇಂತಹ ನಂಬಿಕೆಗಳನ್ನ ನಾವು ನೋಡ್ಬೋದು. ಸೊ ಇತ್ತೀಚೆಗೆ ಸೂಫ್ರಮ್ಸ್ ಪಿಕ್ಚರ್ ನೋಡಿದ್ರೆ ನೀವೆಲ್ಲ, ಅದರಲ್ಲಿ ಕೂಡ ಅಲ್ವಾ ಯಾವ ರೀತಿ ಅವರಿಗೆ ಏನೇನು ಗಡ್ಡೆಯ ಕಷಾಯ ಕುಡಿಸಿ ವಾಂತಿ ಮಾಡಿಸಿ ದೆವ್ವ ಓಡಿಸೋದಿರ್ಬೋದು, ಬೆನ್ನಿಗೆ 3 ಕಲ್ಲು ಕಟ್ಟಿ ದೆವ್ವ ಓಡಿಸೋದಿರ್ಬೋದು. ಸೊ ಈ ರೀತಿಯ ಒಂದು ಮೂಢನಂಬಿಕೆ ನಮ್ಮ ದೇಶದಲ್ಲಿ ಮೊದಲಿನಿಂದ ನಡ್ಕೊಂಡು ಬಂದಿರುವಂತದ್ದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆದರೆ ಇನ್ನಷ್ಟು ಹೆಚ್ಚು ಜಾಗೃತಿ ಅವರಿಗೆ ಬರಬೇಕು. ಯಾಕಂದ್ರೆ ಈ ಮಾನಸಿಕ ಕಾಯಿಲೆ ಬಂದಾಗ ಅವರು ಈ ತರ ಮನುಷ್ಯರಲ್ಲಿ ಅಂಕಿಅಂಶಗಳನ್ನು ಗಮನಿಸಿದ್ರೆ 15% ಭಾರತೀಯರಿಗೆ ಮಾನಸಿಕ ಚಿಕಿತ್ಸೆಯ ಅವಶ್ಯಕತೆ ಇದೆ. ಬಹುಶಃ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ ಇರ್ಬೋದು, ಒಳಗಡೆ ಇರುವಂತಹ ಮಂಜುಗಡ್ಡೆ ಜಾಸ್ತಿ ಇದೆ. ಯಾಕಂದ್ರೆ ಇನ್ನೂ ಹೆಚ್ಚಿನ ಜನರಿಗೆ ಈ ರೀತಿಯ ತೊಂದರೆಗಳು ಇದ್ದಾಗ ಕೂಡ ಅದು ನಮಗೆ ಇದೆ ಅಂತ ನಾವು ಒಪ್ಪಿಕೊಳ್ಳಲಿಕ್ಕೆ ಜನಕ್ಕೆ ಪಡ್ತೀವಿ. ಇದು ನಾವು ತುಂಬಾ ಆತಂಕ ಪಡೆಯಬೇಕಾದಂತಹ ಸಂಗತಿ. ಯಾಕೆಂದ್ರೆ 15ನೇದವರಲ್ಲಿ ಯುವಜನತೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಇವತ್ತು ನಾವು ಖಿನ್ನತೆಯನ್ನ, ಬೇರೆ ಬೇರೆ ಮಾನಸಿಕ ಲಕ್ಷಣಗಳನ್ನ ಕಾಣ್ತಾ ಇದ್ದೇವೆ. ಸೊ ಯಾಕೆ ಕಾರಣಗಳು ಏನು? ಈ ರೀತಿ ಹೆಚ್ಚುತ್ತಿರುವಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಏನಪ್ಪ ಕಾರಣ ಅಂದ್ರೆ ಇವತ್ತು ನಾವೆಲ್ಲ ಪ್ರೆಷರ್ ಕುಕ್ಕರ್ ಒಳಗಡೆ ಇದ್ದೀವಿ ಅಲ್ವಾ, ಒತ್ತಡದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.